ಬಸವಣ್ಣ ಈ ಒಂದು ಹೆಸರು ಕೇಳಿದ ತಕ್ಷಣ ನೆನ್ಪಾಗೋದು 900 ವರ್ಷಗಳ ಹಿಂದಿನ ಇತಿಹಾಸ. ಆದರೆ ನಿಮಗೊತ್ತಾ, ಅವರ ವಿಚಾರಗಳು ಇವತ್ತಿಗೂ ಈ ಕ್ಷಣಕ್ಕೂ ನಿಮ್ಮ ನಡುವೆ ಜೀವಂತವಾಗಿವೆ. ಅದು ಹೇಗೆ ಅನ್ನೋದೇ ಆಶ್ಚರ್ಯ. ಹಾಗಾದ್ರೆ ಪ್ರಶ್ನೆ ಇಷ್ಟೇ, ಯಾಕೆ 900 ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ತತ್ವಜ್ಞಾನಿಯನ್ನ ಭಾರತದಿಂದ ಹಿಡಿದು ಆಸ್ಟ್ರೇಲಿಯಾದವರೆಗೂ ಇವತ್ತಿಗೂ ಜನ ಸಂಭ್ರಮಿಸ್ತಿದ್ದಾರೆ? ಅವರ ಚಿಂತನೆಗಳಿಗೆ ಇವತ್ತಿನ ಆಧುನಿಕ ಜಗತ್ತನ್ನ ಪ್ರೇರೇಪಿಸುವಂತಹ ಶಕ್ತಿ ಅದು ಎಲ್ಲಿಂದ ಬಂತು? ಏನದು? ನೋಡಿ, ಈ ಬಸವ ಜಯಂತಿ ಅನ್ನೋದು ಬರೀ ಕರ್ನಾಟಕಕ್ಕೆ ಸೀಮಿತವಾದ ಹಬ್ಬ ಅಲ್ಲ. ಇದು ನಮ್ಮ ದೇಶದ ಗಡಿ ದಾಟಿ ದೂರದ ಮೆಲ್ಬರ್ನ್ ನಗರದಲ್ಲೂ ಕೂಡ ಅಷ್ಟೇ ಹೆಮ್ಮೆಯಿಂದ, ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ. ಇದೇ ಸಾಕ್ಷಿ ಅಲ್ವಾ ಅವರ ವಿಚಾರಗಳಿಗೆ ಇರೋ ಜಾಗತಿಕ ಶಕ್ತಿಗೆ? ಸರಿ, ಹಾಗಾದ್ರೆ ಬನ್ನಿ ಮೊದಲು ಇವತ್ತಿನಿಂದಲೇ ಮಾತು ಶುರು ಮಾಡೋಣ. ಯಾಕಂದ್ರೆ ಇದು ಬರೀ ಇತಿಹಾಸದ ಕತೆ ಅಲ್ಲ, ಇದು ಇವತ್ತಿಗೂ ಜೀವಂತವಾಗಿರೋ ಒಂದು ಅದ್ಭುತ ಪರಂಪರೆ. ಈಗ ಬನ್ನಿ ಒಂದು ಟೈಮ್ ಟ್ರಾವೆಲ್ ಮಾಡೋಣ. ಇವತ್ತಿಂದ ನೇರವಾಗಿ 900 ವರ್ಷಗಳ ಹಿಂದಕ್ಕೆ ಹೋಗೋಣ. ಈ ಇಡೀ ಪರಂಪರೆಯ ಮೂಲ ಎಲ್ಲಿದೆ, ಆ ಕ್ರಾಂತಿಯ ಮೊದಲ ಕಿಡಿ ಎಲ್ಲೋ ಹೊತ್ಕೊಂಡಿತೋ ಅಂದ ಬಸವಣ್ಣನವರ ಕಾಲಕ್ಕೆ ಹೋಗಿ ನೋಡೋಣ. ಇವರ ಜೀವನವನ್ನ ಒಮ್ಮೆ ನೋಡಿ. ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ, ಅಂದ್ರೆ ಅಂದಿನ ಕಾಲದ ಮೇಲ್ಜಾತಿಯಲ್ಲಿ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿನಿಂದ ಯಾರೂ ದೊಡ್ಡವರಲ್ಲ, ಸಣ್ಣವರಲ್ಲ ಅಂತೇಳಿ ಎಲ್ಲವನ್ನೂ ತಿರಸ್ಕರಿಸಿ ಹೊರ ನಡೆದ್ರು. ಆಮೇಲೆ ನೋಡಿ, ರಾಜಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ್ರು. ಅಧಿಕಾರ ಸಿಕ್ಕಾಗ ಅದನ್ನ ವೈಯಕ್ತಿಕವಾಗಿ ಬಳಸ್ಕೊಳ್ಳಿಲ್ಲ, ಬದಲಿಗೆ ಒಂದು ಇಡೀ ಸಮಾಜವನ್ನೇ ಬದಲಾಯಿಸೋಕೆ ಬಳಸ್ಕೊಂಡ್ರು. ಇದೇ ಅಲ್ವಾ ವಿಶೇಷ. ಒಂದು ಕ್ಷಣ ಯೋಚನೆ ಮಾಡಿ, ಬಸವಣ್ಣನವರು ಹುಟ್ಟಿದ ಸಮಾಜ ಹೇಗಿತ್ತು ಅಂತ. ಅಲ್ಲಿ ಒಬ್ಬ ವ್ಯಕ್ತಿಗೆ ಬೆಲೆ ಕಟ್ಟೋದು ಅವರ ಜ್ಞಾನ, ಗುಣ, ಸಾಮರ್ಥ್ಯದಿಂದಲ್ಲ, ಬದಲಿಗೆ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರಿಂದ. ಇಂತಹ ಒಂದು ಕಠಿಣ, ದಮನಕಾರಿ ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡಲು ಅವರ ಕ್ರಾಂತಿಕಾರಿ ವಿಚಾರಗಳು ಹುಟ್ಕೊಂಡಿದ್ದು. ಅವರ ಜೀವನದಲ್ಲಿ ಅವರು ಮಾಡಿದ ಅತಿದೊಡ್ಡ, ಅತ್ಯಂತ ಕ್ರಾಂತಿಕಾರಿಯಾದ ಕೆಲಸ ಯಾವುದು ಅಂತ ಗೊತ್ತಾ? ಅದೇ ಭಾರತದ ಮೊದಲ ಆಧ್ಯಾತ್ಮಿಕ ಸಂಸತ್ತು. ಬನ್ನಿ ಅದರ ಬಗ್ಗೆನೇ ಈಗ ಮಾತಾಡೋಣ. ಅದರ ಹೆಸರು ಅನುಭವ ಮಂಟಪ. ಈ ಹೆಸರಲ್ಲೇ ಒಂದು ಶಕ್ತಿ ಇದೆ, ಒಂದು ಗಾಂಭೀರ್ಯ ಇದೆ ಅಲ್ವಾ? ಹೊರದು ಅನುಭವ ಮಂಟಪ ಅಂದ್ರೆ ಇದೆ. ಇದನ್ನ ಬರೀ ಒಂದು ಹಾಲ್ ಅಥವಾ ಸಭಾಂಗಣ ಅನ್ಕೋಬೇಡಿ. ಇದು ಬಹುಶಃ ಭಾರತದ ಮೊದಲ ಆಧ್ಯಾತ್ಮಿಕ ಸಂಸತ್ತು. ಇಲ್ಲಿ ಎಲ್ಲರೂ ಸಮಾನರು. ಯಾರೂ ಬೇಕಾದ್ರೂ ಬಂದು ತಮ್ಮ ವಿಚಾರಗಳನ್ನ, ಅನುಭವಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಬಹುದಾದ ಒಂದು ಅದ್ಭುತ ವೇದಿಕೆ. 12ನೇ ಶತಮಾನದಲ್ಲಿ ಇಂಥ ಒಂದು ಪರಿಕಲ್ಪನೆ ಊಹಿಸಕ್ಕೂ ಆಗಲ್ಲ. ಯಾಕಂದ್ರೆ ಅಲ್ಲಿ ಮೇಲು, ಕೀಳು, ಬಡವ, ಬಲ್ಲಿದ, ಗಂಡು, ಹೆಣ್ಣು ಅನ್ನೋ ಯಾವುದೇ ತಾರತಮ್ಯ ಇರ್ಲಿಲ್ಲ. ಎಲ್ಲರೂ ಒಂದೇ. ಚರ್ಚೆ ಮಾಡಕ್ಕೆ ಬೇಕಾಗಿದ್ದ ಒಂದೇ ಅರ್ಹತೆ ಅಂದ್ರೆ ಅದು ಜ್ಞಾನ ಮತ್ತು ಅನುಭವ ಅಷ್ಟೇ. ಮಹಿಳೆಯರು ಕೂಡ ಪುರುಷರ ಜೊತೆ ಸರಿಸಮಾನವಾಗಿ ಕೂತು ವಾದ ಮಂಡಿಸ್ತಿದ್ರು. ಇದು ನಿಜಕ್ಕೂ ಅಂದಿನ ಸಮಾಜದ ಬೇರುಗಳನ್ನೇ ಅಲ್ಲಾಡಿಸಿಬಿಡ್ತು. ಸರಿ, ಅನುಭವ ಮಂಟಪದಂತಹ ಒಂದು ಅದ್ಭುತ ಸಂಸ್ಥೆನ ಕಟ್ಟಿದ ಬಸವಣ್ಣನವರು ಬದುಕಲಿಕ್ಕೆ ಯಾವ ತತ್ವಗಳನ್ನ ಕೊಟ್ರು? ಅವರ ಫಿಲಾಸಫಿಯ ಮೂಲಾಧಾರ ಏನು? ಈಗ ಅದರ ಕಡೆಗೆ ಗಮನ ಹರಿಸೋಣ. ಬಸವಣ್ಣನವರ ಮತ್ತು ಅವರ ಸಮಕಾಲೀನರ ಮಾತುಗಳು ನಮ್ಗೆ ಇವತ್ತು ಸಿಕ್ಕಿರೋದು ವಚನಗಳ ರೂಪದಲ್ಲಿ. ಇದರ ವಿಶೇಷತೆ ಏನು ಅಂದ್ರೆ, ಆಗಿನ ಕಾಲದಲ್ಲಿ ಜ್ಞಾನ, ಫಿಲಾಸಫಿ ಎಲ್ಲ ಸಂಸ್ಕೃತದಲ್ಲಿ ಬರೀ ಪಂಡಿತರಿಗೆ ಮಾತ್ರ ಅರ್ಥ ಆಗ್ತಿತ್ತು. ಆದರೆ ವಚನಗಳು ಹಾಗಲ್ಲ. ಎಲ್ಲರಿಗೂ ಅರ್ಥ ಆಗೋ ಸರಳ ಕನ್ನಡದಲ್ಲಿ ನೇರವಾಗಿ ಜನರ ಮನಸ್ಸಿಗೆ ತಲುಪಿದವು. ಅವರ ಫಿಲಾಸಫಿಯಲ್ಲಿ 2 ಬಹಳ ಮುಖ್ಯವಾದ ಕಂಬಗಳು. ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಅಂದ್ರೆ ಸಿಂಪಲ್, ಕೆಲಸವೇ ಪೂಜೆ. ಯಾವುದೇ ಕೆಲಸವಾಗಲಿ ಅದು ಮೇಲೂ ಕೀಳಲ್ಲ, ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ಪವಿತ್ರ. ಇನ್ನು ದಾಸೋಹ ಅಂದ್ರೆ ನಾವು ದುಡಿದಿದ್ದನ್ನ ನಮಗಷ್ಟೇ ಇಟ್ಕೊಳ್ಳದೆ ಸಮಾಜದ ಜೊತೆ, ಸಮುದಾಯದ ಜೊತೆ ಹಂಚ್ಕೊಳ್ಳೋದು. ಈ 2 ತತ್ವಗಳು ಒಂದು ಉತ್ತಮ ಸಮಾಜ ಕಟ್ಟೋಕೆ ಸಾಕು ಅಲ್ವಾ? ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಕಾಯಕವೇ ಕೈಲಾಸ. ಅಂದ್ರೆ ನಾವು ಗೌರವದಿಂದ ಮಾಡೋ ಕೆಲಸದಲ್ಲೇ ಸ್ವರ್ಗ ಇದೆ, ಬೇರೆಲ್ಲೂ ಹುಡುಕೋದು ಬೇಕಾಗಿಲ್ಲ. ಎಷ್ಟು ಸರಳವಾದ, ಆದರೆ ಎಷ್ಟು ಶಕ್ತಿಯುತವಾದ ಮಾತು. ಪ್ರತಿಯೊಂದು ದುಡಿಮೆಗೂ ಒಂದು ಘನತೆ ಇದೆ ಅಂತ ಸಾರಿದ ಮಾತಿದು. ಸರಿ, ಇದೆಲ್ಲ 900 ವರ್ಷಗಳ ಹಿಂದಿನ ಮಾತು. ಆದ್ರೆ ಇವತ್ತಿನ ನಮ್ಮ ಜಗತ್ತಿಗೆ, ನಮ್ಮ ಸಮಸ್ಯೆಗಳಿಗೆ ಈ ಮಾತುಗಳು ಯಾಕೆ ಮುಖ್ಯ? ಯಾಕೆ ಅವರ ಮಾತುಗಳು ಇವತ್ತಿಗೂ ಪ್ರತಿಧ್ವನಿಸುತ್ತವೆ? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸಮಾನತೆಯ ಬಗ್ಗೆ ಅವರ ನಿಲುವು ಎಷ್ಟೊಂದು ಸ್ಪಷ್ಟವಾಗಿತ್ತು ಅನ್ನೋದಕ್ಕೆ ಈ ಒಂದು ವಚನ ಸಾಕು. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ. ಅಬ್ಬಾ,
ಇವನ್ ಯಾರು ಅವನ್ ಯಾರು ಅಂತ ದೂರ ತಳ್ಳಬೇಡಿ, ಇವನು ನಮ್ಮವನು ಅಂತ ಎಲ್ಲರನ್ನೂ ಅಪ್ಪಿಕೊಳ್ಳಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಮಾನವೀಯತೆಯ ಸಂದೇಶ ಬೇಕಾ? ನಿಜ, ಈ 300 ವರ್ಷ ಹಳೆಯ ಮಾತುಗಳು ಇವತ್ತು ನಾವೆದುರಿಸ್ತಾ ಇರೋ ರೇಸಿಸಮ್ ಅಂದ್ರೆ ಜನಾಂಗೀಯತೆ, ಕ್ಲಾಸಿಸಮ್ ಅಂದ್ರೆ ವರ್ಗಭೇದ ಮತ್ತು ಸಮಾಜದಲ್ಲಿರೋ ಪ್ರತಿಯೊಂದು ಅನ್ಯಾಯಕ್ಕೂ ನೇರವಾಗಿ ಮುಖಾಮುಖಿಯಾಗತ್ತೆ, ಅದಕ್ಕೆ ಉತ್ತರ ಕೊಡುತ್ತೆ. ಒಟ್ಟಾರೆಯಾಗಿ ಅವರ ಬೋಧನೆಗಳ ತಿರುಳೇನು? ಸಮಾಜದಲ್ಲಿ ಮೇಲು ಕೀಳಿನ ಗೋಡೆಗಳನ್ನ ಒಡೆದು ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸೋದು, ಸುಮ್ಮನೆ ಆಡಂಬರದ ಪೂಜೆಗಳ ಬದಲು ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿರೋದು, ಗಂಡು ಹೆಣ್ಣು ಅಂತ ಭೇದ ಮಾಡದೆ ಸಮಾನತೆ ತರೋದು, ಪ್ರತಿಯೊಂದು ಕೆಲ್ಸಕ್ಕೂ ಗೌರವ ಕೊಡೋದು, ಹಾಗೇ ವಸ್ತುಗಳ ಹಿಂದೆ ಓಡೋದನ್ನ ಬಿಟ್ಟು ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಬದುಕೋದು. ಇವತ್ತಿನ ಜಗತ್ತಿಗೆ ಇದಕ್ಕಿಂತ ಅವಶ್ಯಕವಾದ ಪಾಠಗಳು ಇನ್ನೊಂದಿದ್ಯಾ? ಹಾಗಾದ್ರೆ ಕೊನೆಯದಾಡಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ಜಾತಿ, ಧರ್ಮ, ಬಣ್ಣ, ಅಂತಸ್ತು ಅಂತ ನೂರಾರು ರೀತಿ ವಿಭಜನೆ ಆಗಿರೋ ನಮ್ಮ ಈ ಜಗತ್ತಿನಲ್ಲಿ ಬಸವಣ್ಣನವರು ಹೇಳಿದ ಆ ಪರಿಪೂರ್ಣ ಸಮಾನತೆಯ ತತ್ವಶಾಸ್ತ್ರ ನಮ್ಗೆ ಯಾವ ದಾರಿಯನ್ನು ತೋರಿಸ್ಬೋದು? ಇದಕ್ಕೇನು ಉತ್ತರ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ.